ಮಾರ್ಚ್ 1ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರಗ ಪೂಜಾಗಳಿಗೆ ಬಿರುದು ಪ್ರದಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಅಂತ ಕಾರ್ಯಕ್ರಮದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ತಿಳಿಸಿದ್ದಾರೆ. ಈ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಧರ್ಮಪಾಲಕ ಎಂಬ ಬಿರುದು ಕೂಡ ಪ್ರದಾನ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಕುಲಕ್ಕೆ ಹೆಣ್ಣು ಮಕ್ಕಳಿಗೆ ಸಿಗಬೇಕು ಅನ್ನೋ ಒಂದು ಸಂಕಲ್ಪದಿಂದ ಈ ಕಾರ್ಯಕ್ರಮ ಒಂದು ಪ್ರಾರಂಭದಲ್ಲಿ ನಾವು ಮಾಡಬಹುದು. ಆ ಯೋಚನೆ ಬರುವಾಗ ಅವರ ಪತ್ನಿಯರ ತ್ಯಾಗ ನಾವು ಆ ಜಾತಿಯಲ್ಲಿ ಹುಟ್ಟು ಸ್ಮರಿಸೋದು ನಮ್ಮ ಕರ್ತವ್ಯ, ಗೌರವಿಸೋದು ನಮ್ಮ ಕರ್ತವ್ಯ ಅಂತ ಅದರ ಜೊತೆ ಅದು ಪೂರ್ಣಿಸ್ಕೊಳ್ತು. ಸೊ ಆ ತಾಯಿಂದರಿಗೆ ಸುಸಂಸ್ಕೃತ ಧರ್ಮಪತ್ನಿ ಅನ್ನೋ ಒಂದು ಬಿರುದನ್ನು ಕೊಟ್ಟು ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ಕರಗದ ಪೂಜಾರಿಗಳಿಗೆ ಸುಸಂಸ್ಕೃತ ಧರ್ಮಪಾಲಕ ಅನ್ನೋ ಒಂದು ಬಿರುದನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ. ಇದರ ಜೊತೆ ನಮ್ಮ ಜನಾಂಗಕ್ಕೆ ತುಂಬಾ ಅನ್ಯಾಯ ಮತ್ತು ಶೋಷಣೆಗೊಳಪಟ್ಟಿದೆ. ಯಾಕಂದರೆ ಮೂಲತಃ ನಾವು ಬೆಂಗಳೂರವರೇ ಆದ್ರೂ ನಮಗೆ ಸಾಮಾಜಿಕ ಸೌಲಭ್ಯ ಸಹ ನಮಗೆ ಸಿಕ್ಕಿಲ್ಲ. ಆರ್ಥಿಕವಾಗಲಿ, ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಹೆಣ್ಣು ಮಕ್ಕಳಿಗೆ ಒಂದು ಅಭಿವೃದ್ಧಿಗಾಗಿ ಸಿಗಲಿಲ್ಲ ಅಂತ ನಮ್ಮ ಜನಾಂಗದ ಹೆಣ್ಣು ಮಕ್ಕಳನ್ನ ನಾವು ಗುರುತಿಸಬೇಕು, ವಿದ್ಯಾವಂತರನ್ನ, ಸಾಧಕರನ್ನ ಗುರುತಿಸಿ ಅವ್ರಿಗೊಂದು ವೇದಿಕೆ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾವು ಸುಮಾರು ಒಂದು 380 ಡಬಲ್ ಗ್ರಾಜುಯೇಟ್ಸು, ಪೈಲಟ್ಸು, ಆಮೇಲೆ ಡಾಕ್ಟರ್ಸು, ಆಂಟ್ರಪ್ರಿನರ್ಸು, ಬರೀ ಹೆಣ್ಮಕ್ಳನ್ನ ನಾವು ಒಂದು ಸಂಘಟನೆ ಮಾಡಿ ಅವರಿಗೆ ಒಂದು ವೇದಿಕೆ ಸೃಷ್ಟಿ ಮಾಡಿದ್ವಿ. ಅದೇ ರೀತಿ ಒಂದು 300 ಮಕ್ಕಳು, ಪ್ರತಿಭಾವಂತ ಮಕ್ಕಳದ್ದು ಒಂದು ಯಾವುದೇ ಡೊಮೈನ್ ಆಗಿರ್ಬೋದು, ಅವ್ರದ್ದು ಒಂದು 1.5 ತಿಂಗಳಿಂದ ಅವರು ಪ್ರಾಕ್ಟೀಸ್ ಮಾಡಿಕೊಂಡು ಸಾಧನೆ ಮಾಡ್ಕೊಂಡು ಅವರು ಬರ್ತಾ ಇದ್ದಾರೆ. ಸೊ ಅವ್ರಿಗೂ ಒಂದು ವೇದಿಕೆ ಸೃಷ್ಟಿ ಮಾಡಿ ಒಟ್ಟು ನಮ್ಮ ವನ್ನಿ ಕುಲದ ಮಹಿಳಾ ಸಮಾವೇಶ ಇದೊಂದು ದೊಡ್ಡ ಮಟ್ಟದಲ್ಲಿ ನಡೆಸಬೇಕು ಅಂತ ನಮ್ಮ ಗುರು ಹಿರಿಯರ ನಿಶ್ಚಯಿಸಿರೋದ್ರಿಂದ ಅದು ನನ್ನ ನೇತೃತ್ವದಲ್ಲಿ ನಡೆದಿರೋದು ನನ್ನ ಸೌಭಾಗ್ಯ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇದನ್ನ ಇನಾಗ್ರೇಟ್ ಮಾಡಕ್ಕೆ